ಅಂಕಣದಲ್ಲಿ ಪಂದ್ಯಕ್ಕೆ ಚಾಲನೆಯನ್ನ ತೀರ್ಪುಗಾರರಾಗಿ ರಮೇಶ್ ಬಾಬು HL ಒಬ್ಬ ಹಿರಿಯ ರಾಷ್ಟ್ರಮಟ್ಟದ ಕ್ರೀಡಾಪಟು, ಮತ್ತೊಬ್ಬ ತೀರ್ಪುಗಾರರಾಗಿ ಒಬ್ಬ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು, ವಿಜಯ ಬ್ಯಾಂಕನ್ನು ಪ್ರತಿನಿಧಿಸಿ ಬೆಂಗಳೂರಿನ ಒಬ್ಬ ಖ್ಯಾತನಾಮ ಕ್ರೀಡಾಪಟು, ಮೋಸ್ಟ್ ಫೇಮಸ್ ಅಂಡ್ ಫ್ಯಾಬ್ಯುಲಸ್ ಪ್ಲೇಯರ್ ನರಸಿಂಹ ಅವರು. ಹಾಗೆ ಪ್ರೊ ಕಬಡ್ಡಿಯಲ್ಲಿ ನಮ್ಮ ಕರ್ನಾಟಕವನ್ನು ಅತಿ ಹೆಚ್ಚು ಅಂಕ ಗಳಿಸಿ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ಅಂಕವನ್ನು ಗಳಿಸಿಕೊಳ್ತಾ ರ್ಯಾಂಕ್ ಹೋಲ್ಡರ್ ಆಗಿ ಪ್ರೊ ಕಬಡ್ಡಿ ಅಂತ ಒಂದು ವಿಶ್ವಮನ್ನಣೆ ಪಡೆದಂಥ ಪ್ರೊ ಕಬಡ್ಡಿಯಲ್ಲಿ ತೀರ್ಪುಗಾರರಾಗಿ ಆಯ್ಕೆಯಾದ ಸಮೀರ್ ಕರ್ತವ್ಯಕ್ಕೆ ತೆರಳುತ್ತಾ ಇದ್ದಾರೆ. ಹಾಗೆ ತಾರಾ ಮೇಡಮ್ ಅವರು ಹಾಗೆ ರಾಜ್ಯ ರಾಷ್ಟ್ರೀಯ ತೀರ್ಪುಗಾರರು ಗುಣಿಕೆಗಾರರಾಗಿ ಕರ್ತವ್ಯಕ್ಕೆ ತೆರಳುತ್ತಾ ಇದ್ದಾರೆ. ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಸೆಣಸಲಿಕ್ಕೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್, ಎರಡು ಬಲಿಷ್ಠ ತಂಡಗಳು ಇದೀಗ ಅಂಕಣ ಎರಡರಲ್ಲಿ ಮುಖಾಮುಖಿ ಆಗ್ತಾ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಬಡವಾಣಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಅದ್ಧೂರಿ ಕಬಡ್ಡಿ ಕ್ರೀಡಾಕೂಟವನ್ನು ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ಜನಪ್ರಿಯ ನಾಯಕರು, ಈ ಅಭಿವೃದ್ಧಿಯ ಹರಿಕಾರರು, ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಗೃಹ ಸಚಿವರಾಗಿ, ಮಾಜಿ ಕಂದಾಯ ಸಚಿವರಾಗಿ, ಮಾಜಿ ಆರೋಗ್ಯ ಸಚಿವರಾಗಿ ನೀಡಿದ ಎಲ್ಲ ಜವಾಬ್ದಾರಿಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ದಕ್ಷ ಪ್ರಾಮಾಣಿಕ ರೀತಿಯಲ್ಲಿ ನಿರ್ವಹಿಸಿ ಜನಮನ್ನಣೆ ಪಡೆದ ಒಬ್ಬ ಜನಪ್ರಿಯ ನಾಯಕರು, ರಾಜ್ಯ ಕಂಡ ಒಬ್ಬ ಮುತ್ಸದ್ದಿ ಪ್ರಭಾವಿ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ರವರು ಸ್ವಯಂ ಕಬಡ್ಡಿ ಕ್ರೀಡಾಪಟುವಾಗಿ ಕಬಡ್ಡಿ ಕ್ರೀಡೆಗೆ ಉತ್ತಮವಾದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಪೂಜ್ಯ ತಂದೆಯವರ ಹೆಸರಿನಲ್ಲಿ ದಿವಂಗತ ರಾಮಯ್ಯ ಮೆಮೋರಿಯಲ್ ಕಬಡ್ಡಿ ಚಾಂಪಿಯನ್ಶಿಪ್ ಅತ್ಯಂತ ಯಶಸ್ವಿ 3ನೇ ದಿನಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಅಂಕಣ ಎರಡರಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ವಿಶ್ವೇಶ್ವರಿ, ಎರಡು ಬಲಿಷ್ಠ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಮತ್ತೊಂದೆಡೆ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ YFI ಹೆಬ್ಬಾಳ ನಡುವಿನ ನೇರ ಹಣಾಹಣಿ ಏರ್ಪಡ್ತಾ ಇದೆ ಅಂಕಣ 1ರಲ್ಲಿ. ದಯವಿಟ್ಟು ನಮ್ಮ ವಿದ್ಯುತ್ ವ್ಯವಸ್ಥಾಪಕರು ಲೈಟ್ಸ್ ಆನ್ ಮಾಡಿ
ಈಗಾಗಲೇ ಸೂರ್ಯಾಸ್ತಮದ ಸಂದರ್ಭ ಸಮೀಪಿಸ್ತಾ ಇದೆ. ಇದೀಗ ಹೊನಲು ಬೆಳಕಿನಲ್ಲಿ ಪಂದ್ಯಗಳು ಪ್ರಾರಂಭವಾಗುತ್ತೆ. ಬಲಿಷ್ಠ ತಂಡಗಳ ಭವಿಷ್ಯ, ರಣರೋಚಕ ಪಂದ್ಯಗಳು, ಒಂದಕ್ಕಿಂತ ಒಂದು ಮಿಗಿಲಾದ ಉತ್ಸಾಹಿ ನವತರುಣರ ನಡುವಿನ ಮೈ ನವಿಲೇಳಿಸುವಂತ ಪಂದ್ಯಗಳು ಇದೀಗ ಪ್ರಾರಂಭವಾಗ್ತಾ ಇದೆ. ಮೊದಲಿಗೆ ಅಂಕಣ ಒಂದರಲ್ಲಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ವೈಎಫ್ಎ ಹೆಬ್ಬಾಳ್ ನಡುವಿನ ಜಿದ್ದಿನ ಆರಂಭಿಕ ಪಂದ್ಯ. ನಾಗ ಡಿಫೆನ್ಸ್ ನಲ್ಲಿ ಒಂದು ಆರಂಭಿಕ ವೈಫಲ್ಯ ಕಂಡುಕೊಳ್ತಾ ಇದೆ ವೈಎಫ್ಎ ಹೆಬ್ಬಾಳ್ ತಂಡ. ಒಂದು ಅಂಕವನ್ನು ಎದುರಾಳಿಗೆ ನೀಡ್ತಾ ಪ್ರಥಮ ರೈಡಿಂಗ್ ಪಾಯಿಂಟ್ ಅನ್ನು ಗಳಿಸಿಕೊಳ್ತು ಭಾರತ್ ಸ್ಪೋರ್ಟ್ಸ್ ಕ್ಲಬ್. 1-0 ಇನ್ ಫೇವರ್ ಆಫ್ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಅಂಕಣ ಎರಡರಲ್ಲೂ ಕೂಡ ಸಮರ ಪಂದ್ಯಗಳ ಪಂದ್ಯ ಪ್ರಾರಂಭವಾಗ್ತಾ ಇದೆ. ಉತ್ತಮವಾದಂತಹ ಒಂದು ದಾಳಿ. ಹನುಮ ಶಿವ ಹಾಗೂ ರಾಕಿ ಮಿಸ್ಟೇಕ್ ಮಾಡಿದ್ರು. ಚಾಲಕಿ ದಾಳಿಗಾರ ಹನುಮ 2 ಅಂಕವನ್ನು ಪಡೆಯುವ ಮೂಲಕ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. ಈ ಬಾರಿ ಉದಯ್ ಆಂಕಲ್ ಹೋಲ್ಡ್ ಮಾಡೋದಕ್ಕೆ ಮುಂದಾಗಿ ಒಂದು ಅಂಕವನ್ನು ಇಲ್ಲಿ ಬಿಟ್ಕೊಡ್ತಾ ಇದ್ದಾರೆ. ಅಂಕಣ 2ರಲ್ಲಿ ಪಂದ್ಯ ವೈಎಫ್ಎ ಹೆಬ್ಬಾಳ್ ವಿರುದ್ಧ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡಗಳ ನಡುವೆ ಪಂದ್ಯ ನಡೀತಾ ಇದೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಇದು ದ್ವಿತೀಯ ಪಂದ್ಯವಾಗಿದ್ದು ಇಲ್ಲಿ ಗೆಲುವು 2 ತಂಡಗಳ ಅನಿವಾರ್ಯವಾಗಿತ್ತು. ಮುಂದಿನ ಸುದ್ದಿಗಾರ ಮತ್ತೆ ಮನುಷ್ಯಾದ ದಾಳಿ ಗ್ಯಾಪ್ ಅನ್ನು ಯಶಸ್ವಿಯಾಗಿದ್ದು ಮತ್ತೊಂದು ವೈಫಲ್ಯ ಡಿಫೆನ್ಸ್ ಅಲ್ಲಿ ಕಂಡುಕೊಳ್ತಾ ಇದೆ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಆರಂಭಿಕ ಯಶಸ್ಸನ್ನ ಎದುರಾಳಿಗಳ ರಕ್ಷಣೆ ಇದು ವ್ಯೂಹವನ್ನು ಅತ್ಯಂತ ಅಚ್ಚುಕಟ್ಟಾಗಿ ದಾಳಿಗಾರ ಭೇದಿಸಿದ್ದಾನೆ, ನುಸುಳಿದ್ದಾನೆ. 3-1 ಪಂದ್ಯ. 2 ಅಂಕಗಳ ಅಂತರದ ಆರಂಭಿಕ ಮುನ್ನಡೆಯನ್ನು ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಪಡೆದುಕೊಳ್ತಾ ಇದೆ ವೈಎಫ್ಎ ಹೆಬ್ಬಾಳ್ ವಿರುದ್ಧ. ರಾಜು ಹಿರೇಮರಳ್ಳಿ ಮಂಡ್ಯ ಮೂಲದ ಪ್ರತಿಭೆ, ಇಲ್ಲಿ ವಿಶ್ವೇಶ್ವರಯ್ಯ ತಂಡವನ್ನು ಪ್ರತಿನಿಧಿಸ್ತಾ ಒಳನುಗ್ಗಿ ಬೋನಸ್ ಗಳಿಸುವಂತ ಒಂದು ಪ್ರಯತ್ನ ಸಾಗ್ತಾ ಇದೆ. ಉದ್ದನೆಯ ನೀಲಕಯ್ಯ ಯುವ ಸದೃಪಿ ಆಟಗಾರ ಮತ್ತೆ ತನ್ನ ಉದ್ದನೆಯ ಕೈಯನ್ನ ಯಶಸ್ವಿಯಾಗಿ ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ತಾ ರಾಜು ಯಶಸ್ವಿ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾನೆ. 3-1 ವಿಶ್ವೇಶ್ವರಯ್ಯ 2 ಅಂಕಗಳ ಆರಂಭಿಕ ಮುನ್ನಡೆಯನ್ನು ಕಂಡುಕೊಳ್ತಾ ಇದೆ. ಯಶವಂತ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭೆ. ಈಗ ಪ್ರಥಮ ಸೂಪರ್ ದಾಳಿ ಯಶವಂತಿಂದ ಮೂಡಿ ಬರ್ತಾ ಇದೆ. ರವಿಕುಮಾರ್ ತೀರ್ಪುಗಾರರು. ಐದು 4 ಅಂಕಣ 2 ಪಂದ್ಯ ಮೈ ನವಿರುಳಿಸುವ ರೀತಿಯಲ್ಲಿ ಆರಂಭ ಕಂಡುಕೊಳ್ತಾ ಇದೆ. 5 ಅಂಕವನ್ನು ವಿಶ್ವೇಶ್ವರಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್, 4 ಅಂಕವನ್ನು ವಿಶ್ವೇಶ್ವರಯ್ಯ.
ಮತ್ತೊಂದು ಮೈನರ್ ಉಳಿಸುವ ಮನೋಜ್ಞ ಹಿಡಿತಕ್ಕೆ ಸಾಕ್ಷಿ ಆಗ್ತಿದೆ ಅಂಕಣ. ಅದ್ಭುತವಾದಂತಹ ಒಂದು ಟ್ಯಾಕಲ್ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ 5-5ರಲ್ಲಿ ಪಂದ್ಯ. ಒಂದು ರೋಚಕ ಪಂದ್ಯ ಅಂಕಣ ಒಂದರಲ್ಲಿ ಸಾಗ್ತಾ ಇದೆ. ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಂಡ್ಯದ ರಾಜ, ಕಬಡ್ಡಿಗೆ ಹೇಳಿ ಮಾಡಿಸಿದಂತ ಒಂದು ದೇಹದಾಡಿತನ್ನು ಹೊಂದಿರುವಂತಹ ಆಟಗಾರ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ನ 5 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶ್ರೇಯಸ್, ರೈಟ್ ಕಾರ್ನರ್ ಭಾಗದಲ್ಲಿ ರೋಹಿತ್, ರ್ಯಾಂಡಿ. ಎರಡು ಬಲಿಷ್ಠ ತಂಡಗಳಿದ್ದು ಪ್ರತಿಷ್ಠೆಯ ಕಣವಾಗಿದೆ. 5-5ರಲ್ಲಿ ಸಮಭೇದ ಪ್ರದರ್ಶನವನ್ನು ನೀಡುತ್ತಾ ರಾಯಲ್ಸ್ ವಿರುದ್ಧ ಸೆಣಸ್ತಾ ಇದೆ ವಿಶ್ವೇಶ್ವರಯ್ಯ. ಅನುಭವಿ ಕಿಲಾಡಿಗಳು. ಇದೀಗ ಮಂಡ್ಯ ಮೂಲದ ವಿಶ್ವೇಶ್ವರಯ್ಯ ತಂಡ ಮತ್ತೊಂದು ಮನಚ್ಛಾದ ಹಿಡಿತವನ್ನು ಯಶಸ್ವಿಯಾಗಿ ಗಳಿಸಿಕೊಳ್ತಾ ಮತ್ತೊಂದು ಅಂಕದ ಒಂದು ಡಿಫೆನ್ಸಿವ್ ಟ್ಯಾಕಲ್ ಪೆಟ್ಟನ್ನು ಪಡೆದುಕೊಳ್ತಾ 1 ಅಂಕದ ಮುನ್ನಡೆಯಲ್ಲಿ 6-5. ಏತನ್ ಮಧ್ಯೆ ಅಂಕಣ 2ರಲ್ಲೂ ಕೂಡ 5-4ರಲ್ಲಿ ಪಂದ್ಯ ಸಾಗ್ತಾ ಇದೆ. ಜೈರೇಡ್ ಜಸ್ಟ್ ನಂಬರ್ 12 ದೇವು ಜೋಧುಮುಖ ಆಟಗಾರನಿಗೆ ಡ್ಯೂ ಆ ಡೈರೈಡ್ ಅಲ್ಲಿ ಎದುರಾಳಿಯ ಡೈವಿಂಗ್ ಆಂಕಲ್ ಓಲ್ಡ್ಗೆ ಬಂದಿ ಆಗ್ತಾ ನಿಸ್ಸಹಾಯಕನಾಗಿ ಹೊರ ನಡೀತಾ ಇದ್ದಾನೆ. 7-4ರಲ್ಲಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ 3 ಅಂಕಗಳ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಇದೆ. ಈ ಪ್ರಥಮಾರ್ಧದ ಆರಂಭದಲ್ಲಿ 3 ಅಂಕಗಳ ಮುನ್ನಡೆಯಲ್ಲಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ 7-4 ಇನ್ ಫೇವರ್ ಆಫ್ ಯಶವಂತ್ ಹಿಮಾರಿ. ಅದ್ಭುತವಾದಂತಹ ದಾಳಿ, ಮಿಡ್ ಲೈನ್ ನ ಹತ್ತಿರದಲ್ಲಿ ಟ್ಯಾಕಲ್ ಮಾಡುವ ಪ್ರಯತ್ನ ಇತ್ತು ಉದಯ ಹಾಗೂ ಸಹ ಆಟಗಾರರಿಂದ. ತನ್ನ ಬಲ ಪ್ರದರ್ಶನದೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ತಂಡಕ್ಕೆ ಡೂ ಆರ್ ಡೈ. ದಾಳಿಯಲ್ಲಿ ರಾಜ, ಒಬ್ಬ ಬಲಿಷ್ಠ ಆಟಗಾರ ರೋಹಿತ್, ವೇಗದ ಒಂದು ಕಾಣಬಹುದು. ರಾಜ್ ಅವರ ಫುಟ್ವರ್ಕ್ 1 ಸೆಕೆಂಡ್ ಮಿಸ್ ಆಗಿದ ಸಂದರ್ಭ. ಛೋಟಾ ಭೀಮನ ಹೊಲ ಬಾಹುಬಲಿ ಅಂತ ದಾಳಿಗಾರ ವೈಎಫ್ಎ ಹೆಬ್ಬಾಳ ತಂಡಕ್ಕೆ ಒಂದು ಹೆಬ್ಬುಲಿ ಅಂತ ಒಂದು ಬೇಟೆ ಆಡಿದ್ದಾನೆ. ಅಂಕದ ಬೇಟೆ. ವೈಎಫ್ಎ ಹೆಬ್ಬಾಳ್ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದ್ದಾನೆ. ಅಡಿಯಿಂದ ಮುಡಿಗೆ ಛೋಟಾ ಭೀಮ್ನನ್ನ ಹೋಲುವಂತ ದಾಳಿಗಾರ ವೈಎಫ್ಎ ಅಂಕಣದಲ್ಲಿ ಚೆಸ್ಟ್ ನಂಬರ್ 8. 7-5 2 ಅಂಕಗಳ ಅಂತರದಲ್ಲಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೊಂದು ಬಿರುಸಿನ ಪಂದ್ಯ ಇಲ್ಲಿ ಸಾಕ್ತಾ ಇದೆ. ಪೈಪೋಟಿ ಭರಿತ ಪಂದ್ಯ 7-5. ಅಂಕಣ 1ರಲ್ಲೂ ಕೂಡ ರೋಚಕ ಪಂದ್ಯ 6-8. 8-6ರಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ 2 ಅಂಕಗಳ ಆರಂಭಿಕ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ನೀಡುತ್ತಾ ಇದ್ದಾವೆ. ಎರಡೂ ತಂಡಗಳಿಂದ ತೀವ್ರ ಪೈಪೋಟಿಯನ್ನು ನಾವು ನಿರೀಕ್ಷಿಸಬಹುದಾಗಿದೆ. 8-6 2 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಯಶವಂತ್ ದಾಳಿಯಲ್ಲಿ ಅನುಭವಿ ಕಿಲಾಡಿ ತುಮಕೂರು ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿ ಇದೀಗ ತನ್ನ ಖ್ಯಾತಿಗೆ ತಕ್ಕ ಪ್ರದರ್ಶನವನ್ನು ನೀಡ್ತಾ ಯಶವಂತ್ ಮತ್ತೊಂದು ಯಶಸ್ವಿ ದಾಳಿಯಲ್ಲಿ ಯಶವಂತ ತಂಡಕ್ಕೆ ದೆಸೆವಂತನಾಗಿದ್ದಾನೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ನ ಬೆನ್ನೆಲುಬು ಭರವಸೆಯ ದಾಳಿಗಾರ ಅಂತಾನೆ ಹೇಳ್ಬೋದು ಯಶವಂತ್.
9-6 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ. ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರಪ್ರಥಮ ಆವೃತ್ತಿಯಲ್ಲಿ ಪ್ರತಿನಿಧಿಸಿದ ಒಬ್ಬ ಯಶಸ್ವಿ ಕಿಲಾಡಿ, ವಿಜಯ ಬ್ಯಾಂಕ್ ಆಫ್ ಬರೋಡಾ ಪ್ರತಿನಿಧಿಸಿದಂಥ ಸುನಿಲ್ ಯಾದವ್ ತಂಡದ ಒಬ್ಬ ಹಿರಿಯ ಅನುಭವಿ ತರಬೇತುದಾರನಾಗಿ ಇಲ್ಲಿ ಕಾರ್ಯೋನ್ಮುಖನಾಗಿದ್ದಾನೆ. ಯುವ ಆಟಗಾರರಿಗೆ ತನ್ನ ಅನುಭವವನ್ನು ಯುವ ಆಟಗಾರರಿಗೆ ದಾರಿ ಎರಿತಾ ಉತ್ತಮ ಮಾರ್ಗದರ್ಶನವನ್ನು ನೀಡ್ತಾ ಸುನಿಲ್ ಯಾದವ್ ಬೆಂಗಳೂರು ಬುಲ್ಸ್ ತಂಡವನ್ನು ಪ್ರತಿನಿಧಿಸಿದ ಪ್ರೊ ಕಬಡ್ಡಿ ಖ್ಯಾತಿಯ ಬ್ಯಾಂಕ್ ಆಫ್ ಬರೋಡಾ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಇಲ್ಲಿ ತಂಡಕ್ಕೆ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದ 8-10-6ರಲ್ಲಿ ಇದು ದಾಳಿ, ಸವಾಲಿನ ದಾಳಿ, ಬಾಹುಬಲಿಗೆ ಇದು ಸವಾಲಿನ ದಾಳಿ. ಪ್ರೇಕ್ಷಕರು ಆತನಿಗೆ ಹೆಚ್ಚಿಗೆ ಇದ್ದಾರೆ ನೋಡಿ. ಪ್ರೇಕ್ಷಕರ ಅಚ್ಚುಮೆಚ್ಚಿನ ದಾಳಿಗಾರನಿಗೆ ಭರಪೂರ ಬೆಂಬಲ ಬರ್ತಾ ಇದೆ. ಹರ್ಷೋದ್ಗಾರ, ಚೀತ್ಕಾರ. ಬಾಹುಬಲಿ ಎದುರಾಳಿನ ಬಲಿ ಪಡೆಯೋದು ಕೇಳ್ತಾ ಇದ್ದಾರೆ. ಸ್ವಯಂ ಬಲಿಯಾಗಿದ್ದಾನೆ. ಮರಿಯಾನೆಯನ್ನ ಕೆಟ್ಟಾಗಿ ಕೆಡವಿದ್ದಾರೆ. 11-6ರಲ್ಲಿ ಪ್ರೇಕ್ಷಕರ ಉತ್ಸಾಹ ಆತನಿಗೆ ಉನ್ಮಾದಭರಿತನನ್ನಾಗಿಸಿತು. ಆದರೆ ಆ ಚೋಟಾ ಭೀಮನ್ನ, ಆ ಚೋಟಾ ಆನೆಯನ್ನ ಕೆಡ್ಡಾಗೆ ಕೆಡವಿದ್ದಾರೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ಮುನ್ನಡೆಯ ಹಾದಿಯಲ್ಲಿ ಸಾಕ್ತಾ ಇದೆ. ಒಂದು ಯಶಸ್ವಿ ತಂಡವಾಗಿ ಒಂದು ಯಶಸ್ವಿ ಪ್ರದರ್ಶನವನ್ನು ನೀಡ್ತಾ ಯುವ ಪಡೆ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ ಪ್ರಜ್ವಲ್ ದಾಳಿ ವಿಭಾಗದಲ್ಲಿ ನುಸುಳಿದ್ದಾನೆ. ಗ್ಯಾಪ್ ಕಂಡುಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದೀಗ ಎದುರಾಳಿಗರ ಲೋನ ಪಡೆಯುವಂತ ಒಂದು ಸುಲಭಾವಕಾಶ, ಸುವರ್ಣಾವಕಾಶ ಅಂತಾನೆ ಹೇಳಬಹುದು. ಶರಣಾಗಿದ್ದಾನೆ. ಲೋನಾಂಕ ಒಪ್ಪಿಸಿದೆ. 1+2 3 ಪಾಯಿಂಟ್ ಗೋಸ್ ಟು ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ನಮ್ಮ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು, ಮಾಜಿ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟುವಾಗಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ನಲ್ಮೆಯ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಲಿಯೊಂದಿಗೆ ಈ ಒಂದು ಭವ್ಯ ವೇದಿಕೆಗೆ ಸ್ವಾಗತಿಸೋಣ. ಈ ಸುಂದರ ಕಾರ್ಯಕ್ರಮದ ಆಧಾರ ಸ್ತಂಭವಾಗಿ ಕಬಡ್ಡಿ ಮೇಲಿನ ಒಂದು ಪ್ರೀತಿಯಿಂದ ಇಂದಿನವರೆಗೂ ಸಹ 80ರ ದಶಕದಲ್ಲಿ ಸ್ವಯಂ ಕಬಡ್ಡಿ ಆಟಗಾರರಾಗಿ ಗುರುತಿಸಿಕೊಂಡು ನಿಮ್ಮೆಲ್ಲರ ಮನೆ ಮಾತಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಈ ಒಂದು ಸುಂದರ ಸಂಜೆಯ ಕಬಡ್ಡಿ ಪಂದ್ಯಾವಳಿ ವೀಕ್ಷಣೆಗೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲ ಪದ್ಮನಾಭನಗರ ಜನತೆ ಪರವಾಗಿ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. 2 ಅಂಕಣದಲ್ಲಿ ನಿರಂತರವಾಗಿ ಪಂದ್ಯ ಸಾಗಿ ಬರ್ತಾ ಇದೆ. ಅಂಕಣ 1ರಲ್ಲಿ ಈಗಾಗಲೇ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್, ಹಾಗೆ ಅಂಕಣ 2ರಲ್ಲಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ YFA ಹೆಬ್ಬಾಳ್. ಈ ಪಂದ್ಯಾವಳಿಯ ಒಂದು ವ್ಯವಸ್ಥಾಪಕರಾಗಿ, ಸ್ವಯಂ ಪ್ರೇರಿತರಾಗಿ, ಕಬಡ್ಡಿ ಕ್ರೀಡಾಪಟುಗಳಾಗಿ ಕಬಡ್ಡಿ ಕ್ರೀಡೆಗೆ ಸೇವೆ ಮಾಡ್ತಾ ಇರ್ತಕ್ಕಂಥ ನಮ್ಮ HMT ಕಾಲೋನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಎಲ್ಲ ಯುವಕ ಸನ್ಮಿತ್ರರು ವೇದಿಕೆ ಮುಂಭಾಗದಲ್ಲಿ ಜಮಾವಣೆಗೊಳ್ಳಬೇಕು. ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್ ನಮ್ಮ ಗ್ಯಾಲರಿ ವ್ಯವಸ್ಥಾಪನ ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್, ಕೇಶವ ಕ್ರೀಡಾ ಮಂಡಳಿ ಹಾಗೂ ನಮ್ಮ HMT ಕಾಲೋನಿ ಬಾಯ್ಸ್ನ ಎಲ್ಲ ಕಾರ್ಯನಿರತ ಸ್ವಯಂ ಪ್ರೇರಿತ ಕಾರ್ಯಕರ್ತರುಗಳೇ, ಸ್ವಯಂ ಸೇವಕರುಗಳೇ, ಕಬಡ್ಡಿ ಕ್ರೀಡಾಪಟುಗಳು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಜಮಾವಣೆಗೊಳ್ಳಬೇಕು. ನಿಮ್ಮೆಲ್ಲರಿಗೂ ನಮ್ಮ ಆರ್ ಅಶೋಕ್ ಸರ್ ಅವರು ತಮ್ಮ ಅಮೃತ ಹಸ್ತದಿಂದ ಎಲ್ಲರಿಗೂ ಕೂಡ ಒಂದು ಸಮವಸ್ತ್ರವನ್ನು, ಒಂದು ಟಿ ಶರ್ಟ್ ಅನ್ನ ಮುಕ್ತವಾಗಿ ಉಚಿತವಾಗಿ ನಿಮಗೆ ನೀಡ್ತಾ ಇದ್ದಾರೆ. ದಯವಿಟ್ಟು ಹಾಗಾಗಿ ಕೇಶವ ಕ್ರೀಡಾ ಮಂಡಳಿ, HMT ಕಾಲೋನಿ ಬಾಯ್ಸ್ ಮತ್ತು ಲಕ್ಷ್ಮಿ ಸ್ಪೋರ್ಟ್ಸ್ ಕ್ಲಬ್. ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್ನ ಸ್ವಯಂ ಸೇವಕರುಗಳೇ, ಸ್ವಯಂ ಪ್ರೇರಿತರಾಗಿ, ಸ್ವಯಂ ಸೇವಕರಾಗಿ ಈ ಯಶಸ್ವಿ ಕ್ರೀಡಾಕೂಟಕ್ಕೆ ನೀವು ಶ್ರಮಿಸ್ತಾ ಇದ್ರೆ ಎಲ್ಲರೂ ಕೂಡ ಇಲ್ಲಿ ಬಂದು ಜಮಾವಣೆಯಾಗಿ ಎಲ್ಲ ಸದಸ್ಯರುಗಳು.
ಎದುರು ಅಂಕಣ ಒಂದರಲ್ಲಿ ಬಲಿಷ್ಠ ತಂಡವಾಗಿ ರಾಯಲ್ Second call, court number 1, HYC versus Abhyant. Both team captain get ready, second call for you. Munagada. ಆನ್ ಕೋರ್ಟ್ ನಂಬರ್ 1 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ರಾಯಲ್ ಮುನ್ನಡೆಯೊಂದಿಗೆ ರಾಯಲ್ ವಿಕ್ಟರಿಗಾಗಿ ಆಪ್ರಾಪಿಸ್ತಾ ಇದೆ. ವಿಶ್ವೇಶ್ವರ ತಂಡವನ್ನು ಕಟ್ಟಿ ಹಾಕಿ Last and final call, HYC Sports Club versus Abhyant. Court number 1, Ramesh Babu. Babu. ಅದೇ ಉತ್ತಮವಾದಂತಹ ದಾಳಿ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜರ್ಸಿ ನಂಬರ್ 5 ಆಟಗಾರನಿಂದ. ಸರ್ ಮುಂದೆಗಡೆ ದಯವಿಟ್ಟು ನಮಗೆ ಮ್ಯಾಚ್ ಕಾಣಿಸ್ಬೇಕು, ಇಲ್ಲಾಂದ್ರೆ ಕಷ್ಟ. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. HYC ಅಭಿಯಂತ್ ಎರಡು ತಂಡವಾಗಿ ಇದು ಅಂತಿಮ ಕರೆ. ಬೇಗನೆ ಕಣವೊಂದಕ್ಕೆ ಬರಬೇಕು. HYC ಹೆಸರುಘಟ್ಟ ವಿರುದ್ಧ ಅಭಿಯಂತ್ ಸ್ಪೋರ್ಟ್ಸ್ ಕ್ಲಬ್. ಕಣ ಎರಡರಲ್ಲಿ ಲಾಸ್ಟ್ ಕಾಲ್, ಚಾಮರಾಜಪೇಟೆ ವರ್ಸಸ್ ಶಂಕರ್ ನಾಗ್. ಬೋಟ್ ಟೀಮ್ ಕ್ಯಾಪ್ಟನ್ ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ. ಕೋರ್ಟ್ ನಂಬರ್ 2, ಚಾಮರಾಜಪೇಟೆ ವಿರುದ್ಧ ಶಂಕರ್ ನಾಗ್. ಎರಡು ತಂಡಗಳಿಗಿದು ಅಂತಿಮ ಕರೆ. 4 ತಂಡಗಳು ಬೇಗನೆ ಅಂಕಣ ಪ್ರವೇಶ ಮಾಡಬೇಕು. HYC ಅಭಿಯಂತ್, ಚಾಮರಾಜಪೇಟೆ, ಶಂಕರ್ ನಾಗ್. ಸ್ಟಾರ್ಟ್ ಇಲ್ಲದ ಆಟದ ಪ್ರದರ್ಶನ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಒಂದು ರಾಯಲ್ ವಿಕ್ಟರಿಗಾಗಿ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. ಡಿಫೆನ್ಸ್ ಹಾಗೂ ರೈಡಿಂಗ್ ವಿಭಾಗದಲ್ಲಿ ಬಲಿಷ್ಠ ತಂಡವಾಗಿ, ದಾಳಿ ವಿಭಾಗದಲ್ಲಿ ಪ್ರಜ್ವಲ್, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸೇರ್ಪಡೆಗೊಂಡಂತ ಒಬ್ಬ ಪ್ರತಿಭಾನ್ವಿತ ಪ್ರತಿಭೆ ಪ್ರಜ್ವಲ್. ದಾಳಿ ವಿಭಾಗದಲ್ಲಿ ಸಾಕಷ್ಟು ವರ್ಷಗಳ ಅನುಭವ ಈತನಿಗಿದೆ. ಆತನ ಮತ್ತೊಮ್ಮೆ ಯಶಸ್ವಿಯಾಗಿ ಡ್ರೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ದಾಳಿಗಾರಿ ಬಂದಿಯಾಗಿ ನಿರ್ಣಾಯಕನಾಗಿ ತೆರಳುತ್ತಾ ಇದ್ದಾನೆ. ಮತ್ತೆ ಪ್ರೇಕ್ಷಕರ ಮರಿ ಆನೆ ಕಳೆದ ಬಾರಿಯ ದಾಳಿಯ ಸೇಡಿನ ತವಕದಲ್ಲಿದ್ದಾನೆ. ಆನೆಯ ದಾಳಿ ಪ್ರೇಕ್ಷಕರು ನಿನಗೆ ಎಲ್ಲಿಲ್ಲದ ಅಭಿಮಾನ. ನಿಜವಾಗ್ಲೂ ಮೋಸ್ಟ್ ವಾಂಟೆಡ್ ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಒಳಗೆ ಅಂಕ ಗಳಿಸು ಅಂತೇಳಿ ಎಲ್ಲರೂ ಕೂಡ ಆತನನ್ನು ಹಾರೈಸ್ತಾ ಇದ್ದಾರೆ. ಛೋಟಾ ಭೀಮ್ನೇ ಹೊಲೋ ಯುವ ಆಟಗಾರ ಯಾವುದೇ ಅಂಕ ಗಳಿಕೆಯನ್ನು ನೀಡದಂತೆ ಎಚ್ಚರಿಕೆ ದಾಳಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್, HYC ಹೆಸರುಘಟ್ಟ ವಿರುದ್ಧ ಅಭಿಯಂತ್, ಚಾಮರಾಜಪೇಟೆ ವಿರುದ್ಧ ಶಂಕರ್ ನಾಗ್. 4 ತಂಡಗಳಿಗೆ ಇದು ಅಂತಿಮ ಕರೆ. ಕಣ 1ರಲ್ಲಿ HYC ವಿರುದ್ಧ ಅಭಿಯಂತ್, ಕಣ 2ರಲ್ಲಿ ಚಾಮರಾಜಪೇಟೆ ವಿರುದ್ಧ ಶಂಕರ್ ನಾಗ್.
ವೈಫೈ ಹೆಬ್ಬಾಳ್ ತಂಡಕ್ಕೆ ಡ್ಯೂ ಆರ್ ಡೈ. ಮತ್ತೆ ದಾಳಿಯಲ್ಲಿ ಮರಿ ಬಾಹುಬಲಿ. ಅದ್ಭುತವಾದಂತಹ ಟ್ಯಾಕಲ್. ಜನ ಎಷ್ಟೇ ಬಲ ತುಂಬಿದ್ರು ಕೂಡ ಬಲ ವರ್ಧನೆ ಆಗ್ತಾ ಇಲ್ಲ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಅದ್ಭುತವಾದಂತ ಒಂದು ಬಲಿಷ್ಠ ಭದ್ರಕೋಟೆಯನ್ನು ಭೇದಿಸಲಾಗಿದೆ. ಮರಿಯಾನೆ ಮತ್ತೆ ಮಂಕಾಗಿ ಮರಳಿ ಗೂಡಿಗೆ ಮರಳಿ ಮನೆಗೆ ಹೋಗ್ತಾ ಇದೆ. ಎಸ್, ಏಕಪಕ್ಷೀಯ ನಡೆ ಅಂತಾನೆ ಹೇಳ್ಬೋದು. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೊಂದು ಗೆಲುವಿನ ಅಭಿಯಾನಕ್ಕೆ ದಾಪುಕಾಲಿಡ್ತಾ ಇದೆ. 26-8 14 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಭಾರತ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೊಂದು ಗೆಲುವಿನ ಹಾದಿ ಸುಗಮಗೊಳಿಸಿಕೊಳ್ತಾ ಇದೆ. ಇದೀಗ ಅಂಕಣ 1ರ ಪಂದ್ಯ ಮುಕ್ತಾಯ ಕಂಡಿದ್ದು ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿತ್ ರಾಯಲ್ ವಿಕ್ಟರಿ ಮತ್ತೊಂದು ಮಹತ್ವದ ಸುತ್ತಿಗೆ ಪ್ರವೇಶಾರ್ಹತೆಯನ್ನು ಪಡೆದುಕೊಳ್ತಾ ಇದ್ದೇವೆ. ಕಂಗ್ರಾಚುಲೇಷನ್ಸ್ ಟು ದ ವಿನ್ನಿಂಗ್ ಟೀಮ್ ವಿತ್ ದಿಸ್ ಫ್ಯಾಬುಲಸ್ ವಿಕ್ಟರಿ. ರಾಯಲ್ ಸ್ಪೋರ್ಟ್ಸ್ HYC ತಂಡ ಆಗಮಿಸಿದೆ ಕಣ 1ರಲ್ಲಿ. ಹಾಗೆ ಅಭಿಯಾನ್ ತಂಡ, ಕ್ಯಾಪ್ಟನ್ ಆಫ್ ಅಭಿಯಾನ್, ಪ್ಲೀಸ್ ಸೆಂಡ್ ಯುವರ್ ಟೀಮ್ ಇಮಿಡಿಯೇಟ್ಲಿ ಆನ್ ಕೋರ್ಟ್ ನಂಬರ್ 1. ಅಸ್ಲಂ. ಹಾಗೆ ಕಣ 2ರಲ್ಲಿ ನಾಲ್ಕನೇ ಚಾಮರಾಜ ನಂಬರ್. ಪೇಟೆ ಹಾಗೂ ಶಂಕರ್ ನಾಗ್.